ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನನ್ನ ಫಸ್ಟ್ ವಿಡಿಯೋ ಕನ್ನಡದಲ್ಲಿ. ಇವತ್ತು ನಾನು ಶೇರ್ ಮಾಡ್ತಿರುವಂತಹ ರೆಸಿಪಿ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ಮದುಮಗಳೆಲ್ಲ ಮಂಗಳೂರು ಕಡೆ ಮದುಮಗಳೆಲ್ಲ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡುವಂತಹ ಒಂದು ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ತಿಂಡಿ ಇದು. ಮೆಂತ್ಯ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ನೋಡಿ, ನಾನಿಲ್ಲಿ 1 ಕಪ್ನಷ್ಟು ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯ ಬೆನಿಫಿಟ್ಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು. ನೋಡಿ, ಇಲ್ಲಿ ಮೆಂತ್ಯನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೋಕ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ರಾತ್ರಿ ಪೂರ್ತಿ ಇದನ್ನು ನೆನೆ ಹಾಕಬೇಕು. 6ರಿಂದ 7 ಗಂಟೆ ಆದರೂ ಇದನ್ನು ನೆನೆ ಹಾಕಬೇಕು. ನೋಡಿ, ನಾನು ಇದನ್ನು ನೈಟ್ಗೆ ನೆನೆ ಹಾಕಿದ್ದೆ. ಇವಾಗ ಬೆಳಗ್ಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ಥರ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲು ಸಹ ಇದು ತುಂಬಾ ಎಫೆಕ್ಟಿವ್ ಆದ ಒಂದು ರೆಮಿಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಉಂಟಲ್ಲ, ಈ ನೆನೆ ಹಾಕಿದ ಮೆಂತ್ಯವನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿ ಬೇಯಿಸಿ ತೆಗಿಬೇಕು. ಇದು ನನ್ನ ಫಸ್ಟ್ ರೆಸಿಪಿ ಕನ್ನಡದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೆ ಇಷ್ಟವಾಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮಗೆ ಚಿನ್ನದ ಮೈಕಾಂತಿಯನ್ನು ಪಡಿಬೇಕು ಅಂತ ಇದ್ದರೆ ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಬೇಕು. ಒಳ್ಳೆಯ ರಿಸಲ್ಟ್ ಸಿಗುವಂತಹ ಒಂದು ರೆಸಿಪಿ ಇದು. ತುಂಬಾ ಸಣ್ಣ ಇರುವವರು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ದಿ ವೆಯ್ಟ್ ಗೇನ್ ಮಾಡಲು ಕೂಡ ಹೆಲ್ಪ್ ಮಾಡುತ್ತೆ ಈ ಫುಡ್. ತುಂಬಾ ರುಚಿಯಾಗಿರುತ್ತೆ ಮತ್ತು ಇದು ಮೆಂತ್ಯೆಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ. ಅಂದರೆ ಸ್ವಲ್ಪನೂ ಕಹಿ ಇರೋದಿಲ್ಲ. ಮೆಂತ್ಯೆಯನ್ನು ಬೇಯಿಸಿ ತೆಗೆದಾಗ ಅದರ ಕಹಿ ಅಂಶ ಎಲ್ಲ ಇಲ್ಲವಾಗುತ್ತೆ. ನೆಕ್ಸ್ಟ್ ನಮಗೆ ಇದಕ್ಕೆ ಬೇಕು ಅವಲಕ್ಕಿ. ಇಲ್ಲಿ ನಾನು 1.5 ಕಪ್ನಷ್ಟು ಅವಲಕ್ಕಿ, 3/4 ಕಪ್ನಷ್ಟು ಎಳ್ಳು ಮತ್ತು ಇದು ಬೆಲ್ಲ, ತೆಂಗಿನಕಾಯಿ ಮತ್ತು ತುಪ್ಪ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿ ಹೆಲ್ದಿ ವೆಯ್ಟ್ ಗೇನ್ ಮಾಡಲು ಕೂಡ ಇದು ತುಂಬಾ ಉಪಯೋಗಕಾರಿಯಾಗಿದೆ. ಮಾರ್ಕೆಟ್ನಲ್ಲಿ ಮೆಂತ್ಯ ಮತ್ತು ತುಂಬಾ ಎಕ್ಸ್ಪೆನ್ಸಿವ್ ರೇಟಲ್ಲಿ ಸೇಲ್ ಆಗುತ್ತೆ. ಬಟ್ ನಮಗೆ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಇದನ್ನು ಆರಾಮಾಗಿ ಮಾಡಿ ತೆಗಿಯಬಹುದು. ಫಸ್ಟಿಗೆ ನಾನು ಎಲ್ಲ ಐಟಮ್ಸನ್ನು ರೋಸ್ಟ್ ಮಾಡಿ ತೆಗಿಲಿಕ್ಕೋಸ್ಕರ ಒಂದು ಬನಾಲೆಯನ್ನು ಇಟ್ಟಿದ್ದೇನೆ. ಮೊದಲಿಗೆ ತೆಂಗಿನಕಾಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗಿಬೇಕು. ತೆಂಗಿನಕಾಯಿ, ಅದೇ ಥರ ಎಳ್ಳು, ಎಲ್ಲ ಐಟಮ್ಸನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಬೇಕು. ಅಂದರೆ ತುಂಬ ದಿನ ನಾವು ಇಡುವಂತಹ ಪದಾರ್ಥ ಆಗಿರೋದ್ರಿಂದ ನಾವು ಚೆನ್ನಾಗಿ ರೋಸ್ಟ್ ಮಾಡಿದರೆ ತುಂಬ ದಿನ ಹಾಳಾಗೋದಿಲ್ಲ. ಔಟ್ಸೈಡ್ ನಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಅಂತ ಇಲ್ಲ. ಔಟ್ಸೈಡೇ ನಮಗೆ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. 1 ಮಂತ್ 2 ಮಂತ್ ತನಕ ನಮಗೆ ಸ್ಟೋರ್ ಮಾಡಿ ಇಡ್ಬೋದು, ಚೆನ್ನಾಗಿ ರೋಸ್ಟ್ ಮಾಡಿದರೆ ಮಾತ್ರನೇ. ನೋಡಿ, ಇದೇ ಥರ ಒಳ್ಳೆ ಕಲರ್ ಬರುವ ರೀತಿ ರೋಸ್ಟ್ ಮಾಡಿ ತೆಗಿಬೇಕು. ತೆಂಗಿನಕಾಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ನೆಕ್ಸ್ಟ್ ಎಳ್ಳನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಎಳ್ಳಿಂದ ತುಂಬಾ ಕ್ಯಾಲ್ಶಿಯಂ ಸಿಗುತ್ತೆ. ಇದು ನಮ್ಮ ಮೂಳೆಗಳನ್ನು ಬಲವಾಗಿರಿಸಲು ಸಹಾಯಕಾರಿಯಾಗಿದೆ. ಈ ಫುಡ್ ಮಾರ್ಕೆಟಲ್ಲೆಲ್ಲ ತುಂಬಾ ಜಾಸ್ತಿ ಬೆಲೆಗೆ ಮಾರಾಟವಾಗ್ತದೆ. ಬಟ್ ಅದರಲ್ಲಿ ಅವರು ಎಂತಹ ಕೆಮಿಕಲ್ಸ್ಗಳನ್ನು, ಅದೇ ಥರ ಬೇಡವಾದ ವಸ್ತುಗಳನ್ನೆಲ್ಲ ಸೇರಿಸಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿಯೇ ನಾವು ಹೆಲ್ದಿ ಆ್ಯಂಡ್ ಹೈಜೀನಿಕ್ ಆಗಿ ಇದನ್ನು ಪ್ರಿಪೇರ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಸ್ಕಿನ್ ಗ್ಲೋ ಆಗಬೇಕು, ಹೆಲ್ದಿ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಳ್ಳುವವರು ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ. ನೋಡಿ, ನೆಕ್ಸ್ಟ್ ಎಲ್ಲನೂ ಫ್ರೈ ಮಾಡಿದ ನಂತರ ಇದಕ್ಕೆ ಅವಲಕ್ಕಿ ಹಾಕಿ ಫ್ರೈ ಮಾಡಿ ತಗೊಳ್ತಾ ಇದ್ದೇನೆ. ಎಲ್ಲ ಐಟಮ್ಸನ್ನು ಒಳ್ಳೆ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡಿ ತಗೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಪೇಷನ್ಸಿಂದ ನಾವು ಈ ಎಲ್ಲ ಕೆಲಸವನ್ನು ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಎಲ್ಲ ಐಟಮ್ಸನ್ನು ರೋಸ್ಟ್ ಮಾಡಿ ತೆಗೆದ್ರೆ ನಮಗೆ ತುಂಬ ದಿವಸ ಇದನ್ನು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವ ಅಗತ್ಯ ಇರುವುದಿಲ್ಲ. ಅದಕ್ಕೋಸ್ಕರ ಒಳ್ಳೆ ರೋಸ್ಟ್ ಮಾಡಿ ನಾನಿಲ್ಲಿ ತಗೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಮೆಂತ್ಯ ಕೂಡ ಚೆನ್ನಾಗಿ ಬೆಂದಿದೆ. ಒಂದು 1/2 ಗ್ಲಾಸ್ನಷ್ಟು ನೀರು ಹಾಕಿ ನಾನು ಈ ಮೆಂತ್ಯವನ್ನು ಬೇಯಿಸಿ ತೆಗೆದಿದ್ದೇನೆ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಕ್ರಷ್ ಮಾಡಿ ತಗೊಳ್ಬೇಕು. ಒಳ್ಳೆ ಪೇಸ್ಟ್ ಆಗಬೇಕು ಅಂತ ಇಲ್ಲ, ನೀರೇನು ಹಾಕುವ ಅಗತ್ಯವಿಲ್ಲ. ಜಸ್ಟ್ ಉಂಟಲ್ಲ, ಇದನ್ನು ಜಸ್ಟ್ ಪಲ್ಸ್ ಮಾಡಿ ತೆಗೆದ್ರೆ ಸಾಕು. ಇದೇ ಥರ ಸ್ವಲ್ಪ ಕ್ರಷ್ ಆದರೆ ಸಾಕು. ಒಳ್ಳೆ ಸಣ್ಣ ಪೇಸ್ಟ್ ಆಗಬೇಕು ಅಂತ ಇಲ್ಲ. ನೋಡಿ, ಇದೇ ಥರ ಕ್ರಷ್ ಮಾಡಿ ತಗೊಂಡಿದ್ದೇನೆ. ನೆಕ್ಸ್ಟ್ ಒಂದು ಬಾಣಲಿಗೆ ಘೀ ಆ್ಯಡ್ ಮಾಡಿ ಕೊಡಬೇಕು. ತುಪ್ಪವನ್ನು ಹಾಕಬೇಕು. ಒಂದು 1/2 ಕಪ್ ತುಪ್ಪ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಅದೇ ಥರ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ಡ್ರೈ ಫ್ರೂಟ್ಸ್ ಬೇಕು. ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಈ ತುಪ್ಪದಲ್ಲಿ ಕರೆದು ತೆಗಿಬೇಕು.
ಸ್ಕಿನ್ ಫೇರ್ ಆಗಲಿಕ್ಕೆ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಅದೇ ಥರ ಎಕ್ಸ್ಪೆನ್ಸಿವ್ ಕೆಮಿಕಲ್ ಇರುವ ಕ್ರೀಮ್ಗಳನ್ನು ಬಳಸೋದಕ್ಕಿಂತ ಇದೇ ಥರ ಹೆಲ್ದಿ ಆಗಿರುವಂತಹ ಐಟಮ್ಸನ್ನು ಕನ್ಸ್ಯೂಮ್ ಮಾಡಿದರೆ ಸ್ಕಿನ್ ಒಳ್ಳೆ ಗ್ಲೋಯಿಂಗ್ ಆಗುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ. ನೋಡಿ, ಇದೇ ಥರ ಡ್ರೈ ಫ್ರೂಟ್ಸನ್ನೆಲ್ಲ ಕರೆದು ತಗೊಳ್ಬೇಕು. ನಮ್ಮ ಮೊದಲಿನ ಕಾಲದ ಹಿರಿಯರು ಮೆಂತ್ಯ ತಿಂದರೆ ಮೆಂತ್ಯ ಕಲರ್ ಬರ್ತದೆ ಅಂತ ಹೇಳ್ತಾ ಇದ್ರು. ಅದು ಮಾತ್ರ ತುಂಬಾ ಸತ್ಯವಾದ ಮಾತು. ಯಾಕೆಂದರೆ ನಾನು ಕೂಡ ಇದನ್ನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು 1 ಮಂತ್ ಆದರೂ ಇದನ್ನು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫುಲ್ ಬಾಡಿನೇ ಗ್ಲೋಯಿಂಗ್ ಆಗುತ್ತೆ, ಕಲರೇ ಚೇಂಜ್ ಆಗುತ್ತೆ, ಫೇಸಲ್ಲಿರುವ ಮೊಡವೆಗಳೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ತುಪ್ಪಕ್ಕೆ ಪೌಡರ್ ಮಾಡಿ ಕ್ರಷ್ ಮಾಡಿ ಇಟ್ಟುಕೊಂಡಂತಹ ಮೆಂತೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಮುಖದಲ್ಲಿ ಮೊಡವೆಗೆ ಮೇನ್ ಕಾರಣ ಆಗಿರುತ್ತೆ ಬಾಡಿ ಹೀಟ್. ಈ ಮೆಂತೆ ಬಾಡಿ ಹೀಟನ್ನು ಕಡಿಮೆ ಮಾಡಿ ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿ ಪ್ರಿಪೇರ್ ಮಾಡುವಾಗ ತುಂಬಾ ಪೇಷನ್ಸಿಂದ ಮಾಡಬೇಕು, ತುಂಬಾ ತಾಳ್ಮೆಯಿಂದ ಮಾಡಬೇಕು. ಅವಸರವಾಗಿ ಮಾಡಿದರೆ ಅದು ಸರಿಯಾಗಿ ಬೇಯುವುದಿಲ್ಲ ಮತ್ತು ಬೇಗನೆ ಹಾಳಾಗುತ್ತೆ. ನೀವು 1 ಮಂತ್ ತನಕ ಸ್ಟೋರ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ಚೆನ್ನಾಗಿ ಪೇಷನ್ಸಿಂದ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಎಲ್ಲ ಐಟಮ್ಸನ್ನು ಹುರಿದು ತೆಗೊಳ್ಬೇಕು. ಈ ಮೆಂತ್ಯ ಸಹ ಅದೇ ಥರ ಗೀಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸಿ ತೆಗಿಬೇಕು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಬೇಯಿಸಿ ತೊಗೊಂಡಿದ್ದೇನೆ. ಒಂದು 15 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ನಂತರ ಇದಕ್ಕೆ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಬೆಲ್ಲ ಬರ್ತದಲ್ಲ, ಅದನ್ನು ಯೂಸ್ ಮಾಡಬೇಕು. ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ. ಇದಕ್ಕೆ ನೀರೇನು ಆ್ಯಡ್ ಮಾಡಬೇಕು ಅಂತಿಲ್ಲ. ಬೆಲ್ಲವನ್ನು ಹೀಗೆ ಪುಡಿ ಮಾಡಿ ಆ್ಯಡ್ ಮಾಡಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟರೆ ಬೆಲ್ಲ ತನ್ನಷ್ಟಕ್ಕೆ ಕರಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಬೆಲ್ಲ ತನ್ನಷ್ಟಕ್ಕೆ ಕರಗಿ ನೀರಾಗುತ್ತೆ. ಕೆಲವರಿಗೆ ಈ ಬ್ಲ್ಯಾಕ್ ಕಲರ್ ಬೆಲ್ಲದ್ದು ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಬ್ಲ್ಯಾಕ್ ಕಲರ್ ಬೆಲ್ಲ ಮತ್ತು ಅರ್ಧ ನಾರ್ಮಲ್ ಬೆಲ್ಲ ನಾವು ಯೂಸ್ ಮಾಡ್ತೇವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೆಲ್ಲ ಕರಗುವವರೆಗೆ ಕುಕ್ ಮಾಡಿ ತೆಗೆಯುವ. ಮದುಮಗಳಿಗೆ ಮತ್ತು ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಜಾಸ್ತಿಯಾಗಿ ಇದನ್ನು ಕೊಡ್ತಾರೆ. ಇದರಿಂದ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ಮತ್ತು ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ. ತುಂಬಾ ಒಂದು ಹೆಲ್ದಿ ರೆಸಿಪಿ ಇದು. ನೀವೆಲ್ಲರೂ ಟ್ರೈ ಮಾಡಿ ಇದನ್ನು. ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುಕ್ ಮಾಡಿ ತೆಗಿಬೇಕು. ಚೆನ್ನಾಗಿ ಕುಕ್ ಆದರೆ ಅದರ ಟೇಸ್ಟ್ ಜಾಸ್ತಿ ಆಗುತ್ತೆ, ಫ್ಲೇವರ್ ಜಾಸ್ತಿ ಆಗುತ್ತೆ. ನೋಡಿ, ಇದೇ ಥರ ಬೆಲ್ಲ ಕರಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ತುಂಬಾ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು. ನೆಕ್ಸ್ಟ್ ಇದಕ್ಕೆ ಕರೆದಿಟ್ಕೊಂಡಂತಹ ಗೋಡಂಬಿ, ದ್ರಾಕ್ಷಿಯನ್ನು ಮತ್ತು ರೋಸ್ಟ್ ಮಾಡಿ ಇಟ್ಟಿರುವಂತಹ ಎಳ್ಳು ಮತ್ತು ಅವಲಕ್ಕಿಯನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡ್ರೆ ಆಯಿತು. ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ಪ್ರಿಪೇರ್ ಮಾಡಿದ ತಕ್ಷಣ ತಿಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ. ಇದನ್ನು ನಾವೊಂದು ಬೆಳಗ್ಗೆ ಇದನ್ನು ಪ್ರಿಪೇರ್ ಮಾಡಿಟ್ಟರೆ ಸಂಜೆ ಆಗುವಾಗ ಇದರ ಕಂಪ್ಲೀಟ್ ಕಹಿ ಅಂಶ ಇಲ್ಲವಾಗುತ್ತೆ. ಇದು ಕಂಪ್ಲೀಟ್ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. 1 ಮಂತ್ ತನಕ ಸ್ಟೋರ್ ಮಾಡಿ ಇಡ್ಬೋದು. ನಾವು ಚೆನ್ನಾಗಿ ತಾಳ್ಮೆಯಿಂದ ಪ್ರಿಪೇರ್ ಮಾಡಿದರೆ 1 ಮಂತ್ ತನಕ ನಮಗೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ತುಪ್ಪ ಆ್ಯಡ್ ಮಾಡಿ ಕೊಡಬೇಕು. ಫೈನಲ್ ಆಗಿ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಕೊಡಬೇಕು. ತುಪ್ಪ ಜಾಸ್ತಿ ಹಾಕಿದಷ್ಟು ಇದಕ್ಕೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಮತ್ತು ಲಾಸ್ಟಿಗೆ ನಾನು ಇದಕ್ಕೆ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತಾರೆ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನಂತರ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬಾ ರುಚಿಕರವಾದಂಥ ಮೆಂತ್ಯ ಮದ್ದು ರೆಡಿ ಆಯಿತು. ಹೆಲ್ದಿ ವೆಯ್ಟ್ ಗೇನ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗಲಿಕ್ಕೆ ತುಂಬಾ ಎಫೆಕ್ಟಿವ್ ಆದ ರೆಮಿಡಿ ಇದು. ನೀವೆಲ್ಲರೂ ಟ್ರೈ ಮಾಡಿ. ಅದೇ ಥರ ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.